ನಿನ್ನೆ ಏನು ಸಂಜಯ್ ಪಾಟೀಲ್ ಅವರು ಹೋರಾಟ ಮಾಡ್ತಾ ಇದ್ರು, ಬಿಜೆಪಿ ಕಡೆಯಿಂದ ಕೂಡ ಹೋರಾಟ ಮಾಡ್ತಾ ಇದ್ರು. ಹೋರಾಟ ಮಾಡ್ಲಿಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ ಅಂತ ಅವರು ಕೂಡ ಹೋರಾಟ ಮಾಡ್ತಾರೆ. ನಾವು ಕೂಡ ಪಕ್ಷದ ಬಗ್ಗೆ ನಾವು ಕೂಡ ಹೋರಾಟ ಮಾಡ್ತೀವಿ, ಅವರು ಮಾಡ್ತಾರೆ. ಆದ್ರೆ ಹಲವಾರು ನಾಯಕರು ಇದ್ರು ಬಿಜೆಪಿದವರು, ಏನ್ ಅವ್ರು ಮಾತಾಡ್ಬೇಕು ಅನ್ನೋದು ಅವ್ರ ತಾಳ್ಮೆದಿಂದ ನಿನ್ನೆ ಅವರು ತನ್ನ ಮಾಡಿದ್ದಾರೆ. ಆದ್ರೆ ಸಂಜಯ್ ಪಾಟೀಲ್ ಅವರು ನಾಲಿಗೆನ ಹರಿಬಿಟ್ಟು ಪ್ರತಿ ಸಲ ನಾಲಿಗೆ ಹರಿಬಿಡ್ತಾರ. ಅವರು ಏನ್ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಸ್ವಲ್ಪ ನಾಲೆಜ್ ಇಲ್ಲ. ಒಂದು ಕರ್ನಾಟಕ ಚೀಫ್ ಮಿನಿಸ್ಟರ್ ಅವ್ರಿಗೆ ನೀ ಸಗಣಿ ತಿಂದಿದ್ಯಾ ವಾಂತಿ ಮಾಡ್ ಮಗನೆ ಅಂತಾರೆ. ಅದು ವರ್ಡ್ಸ್ ನಿಮ್ಗೆ ಶೋಭೆ ಕೊಡ್ತಿದೇನ್ರಿ ಸಂಜಯ್ ಪಾಟೀಲ್ ಅವ್ರೆ? ಅದಕ್ಕೆ ಸಗಣಿ ತಿಂದ್ರೆ ಹೆಂಗಿರ್ತೈತಿ ರುಚಿ ನೀವು ತೋರಿಸ್ಲಿ ಅಂತ ಹೇಳಿ ನಿಮ್ಗ್ ಕೊಡಾಕ್ ಸಗಣಿ ತಗೊಂಡ್ ಬಂದಿದೀವಿ ನಾವು. ಸಗಣಿ ತಿನ್ರಿ ಸಂಜಯ್ ಪಾಟೀಲ್ ಅವ್ರೆ, ಸಗಣಿ ತಿಂದು ಅಥವಾ ರುಚಿ ಹೇಳ್ರಿ, ಆಮೇಲೆ ಇನ್ನೊಬ್ರಿಗೆ ಸಗಣಿ ತಿನ್ಸಾಕ್ರಿ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನ್ರಿ? ಆ ಒಂದು ಚೀಫ್ ಮಿನಿಸ್ಟರ್ ಬಗ್ಗೆ ಏನ್ ಮಾತಾಡ್ಬೇಕನ್ನೋದು. ಯಾಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಎಷ್ಟು ಸಲ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲ ಅವರಿಗೆ, ನಮ್ಗೆ ಅನುಮತಿ ಕೊಡ್ರಿ ಅಂತ. ಅವಾಗೇನು ಕನ್ನಡಕ ಹಾಕೊಂಡಿದ್ರಿ ಬ್ಲಾಕ್? ನಾವು ಹೋರಾಟ ಮಾಡಿದಾಗ ನಾವೊಂದು ಬೈಕ್ ಕೊಟ್ಟಿದ್ವಿ. ಆ ಬೈಕ್ನಲ್ಲಿ ಕೆಲವೊಂದು ಗಾದೆ ಮಾತಿತ್ತು. ಆ ಗಾದೆ ಮಾತು ಹೇಳುವ ಮುಖಾಂತರ ನನ್ನ ಬಾಯಲ್ಲಿ ಏನೋ ಒಂದು ಕೆಟ್ಟ ಶಬ್ದ ಹೋಗೈತಂತ ಅಪಪ್ರಚಾರ ಮಾಡುವಂಥ ಕೆಲಸ ನಡೀತಾ ಇದೆ. ಇಷ್ಟೇ ಅಲ್ಲ, ಇದು ಸಂಜಯ್ ಪಾಟೀಲ್ ಈ ಥರ ಮಾತಾಡೋದರು ತಪ್ಪು ಮಾತಾಡ್ಯಾರಂತ. ಸಿದ್ದರಾಮಯ್ಯ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, ಕರ್ನಾಟಕದ ಟಾಲೆಸ್ಟ್ ಲೀಡರ್ ಅಂತ ತಿಳ್ಕೊತೇನೆ, ರೆಸ್ಪೆಕ್ಟ್ ಕೊಡ್ತೇನೆ. ಅವ್ರ ಬಗ್ಗೆ ಹೆಮ್ಮೆ ಗೌರವ ಕೂಡ ಇದೆ. ಆದ್ರೆ ಕೆಲವೊಂದು ಮಾತಾಡೋ ವೇಳೆಕ ಬಾಯ್ ಮಿಸ್ಟೇಕ್ ಏನು ಹೋಗಿದ್ರೆ ನಾ ಮೊದಲ ವಿಷಾದ ವ್ಯಕ್ತಪಡಿಸ್ತೇನೆ. ಆದ್ರೆ ನಾ ಯಾರಿಗೂ ಕೆಟ್ಟ ಅನ್ಬೇಕಂತ ಏನೂ ಮಾತಾಡಿಲ್ಲ. ಇದ್ರದ್ದು ಒಂದು ದುರುಪಯೋಗ ಮಾಡ್ಬೇಕಂತ ಕೆಲವೊಂದು ಕಾಂಗ್ರೆಸ್ ಸರ್ಕಾರ ಇದೆ, ಪೊಲೀಸರದ ಉಪಯೋಗ ಮಾಡ್ಕೊಂಡ. ಲಾಸ್ಟ್ ಟೈಮ್ ಕೂಡ ಕೆಲವೊಂದು ಮಹಿಳೆಯರಿಗೆ ದುಡ್ಡು ಕೊಟ್ಟ ನಮ್ಮ ಬಾಗ್ಲಾಗ ಬಂದ ಧರಣಿ ಮಾಡುವಂತ ಕಾರ್ಯಕ್ರಮ ಮಾಡಿದ್ರು.